ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ತುಂಬ ಚಳಿ ಇದೆ ಇವತ್ತು. ಡೇ 2 ಇನ್ ಡೆಲ್ಲಿ. ಈಗ ನಾವು ಟೆಂಪಲ್ಸ್ಗೆ ಹೊರಟಿದ್ದೇವೆ, ವೃಂದಾವನ, ಮಥುರಾ ಹಾಗೂ ತಾಜ್ ಮಹಲ್. ಸೊ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ, ಏನು ಚಳಿ. ಫಸ್ಟ್ ಟೈಮ್ 9 ಡಿಗ್ರಿ ಸೆಲ್ಸಿಯಸ್. ಬಿಸಿ ನೀರು ಅಂತಾನೆ ಫೀಲ್ ಆಗ್ತಿಲ್ಲ, ಅಷ್ಟು ಚಳಿ. ಬಿಸಿನೀರು ಮೈಗೆ ಬಿದ್ದಾದ್ಮೇಲೆ ಕೋಲ್ಡ್ ಆಗ್ತಾ ಇದೆ. ಹೊರಗೆ ಹೇಗೆ ಹೋಗುದು ಅಂತ ಇದೆ. ಸೊ ಬಂದಾಗಿದೆ, ಈಗ ಫುಲ್ ವಿಲ್ ಪವರ್ ಅಲ್ಲಿ ಹೋಗ್ಬೇಕಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ಡೇ 2 ಇನ್ ಡೆಲ್ಲಿ. ಸೂಪರ್ ಕೋಲ್ಡ್ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಕ್ಚುಲಿ ಏನಂದ್ರೆ ನಾವು ಪ್ಯಾಕೇಜ್ ತಗೊಂಡಿದ್ವಿ. ವೃಂದಾವನ್, ಮಥುರಾ ಮತ್ತೆ ಆಗ್ರಾ ಫೋರ್ಟ್, ತಾಜ್ ಮಹಲ್ ಎಲ್ಲ ಕವರ್ ಆಗ್ತದೆ. ಅದು AC ಬಸ್ ಬುಕ್ ಮಾಡಿದ್ವಿ, ಮುಂಚೆನೆ ಬುಕ್ ಮಾಡಿದ್ವಿ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಸಿದ್ದಾರೆ. ಎಲ್ಲ ಸೌತ್ ಇಂಡಿಯನ್ ಮೀಲ್ಸ್. 2 ಇಡ್ಲಿಗೆ 20 ರೂಪಾಯಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗ್ತದೆ, ಇಲ್ಲಿ 250 ಏನೋ ಕೊಡ್ಬೇಕು. ಆ ಇಡ್ಲಿ ಎಲ್ಲ ಯಾರು ತಿಂತಾರೆ? ಸೊ ನಾವು ಬರ್ಗರ್ ಕಿಂಗಿಗೆ ಚೂಸ್ ಮಾಡಿದ್ವಿ. ಸ್ವಲ್ಪ ಹೆಲ್ದಿ ಅಲ್ಲ, ಬಟ್ ಏನು ಹೊಟ್ಟೆ ಏನೆಲ್ಲ ಹಾಳಾಗಲ್ಲ ಅಂತ. ಸೊ ಅಬೌಟ್ ಪ್ಯಾಕೇಜ್ ಏನಂದ್ರೆ ಇದು ಎಂತ ಬಸ್ ಪ್ಯಾಕೇಜ್ ಏನಂದ್ರೆ ಪರ್ ರೈಡ್ 800 ರೂಪೀಸ್, 700 ರೂಪೀಸ್. ಸೊ ಅವರು ಇಷ್ಟು ಪ್ಲೇಸ್ಗೆ ಕವರ್ ಮಾಡಿ 1 ಡೇಯಲ್ಲಿ ಬಿಡ್ತಾರೆ. ನಾವೇ ಹೋಗೋದಾದ್ರೆ ನಮಗೆ ಹೇಗೆ ಹೋಗುದು ಅಂತ ಸಹ ಗೊತ್ತಿಲ್ಲ, ಆ್ಯಂಡ್ ಲೇಟು ಆಗ್ಬೋದು. ಸೊ ಇದು ಶಾರ್ಪ್ 7 AM ಸ್ಟಾರ್ಟ್ ಆಗಿದೆ. ಒಂದು 11 PM 11:30 PMಗೆ ಎಂಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ. ಲೇಟ್ ಆಗ್ಬೋದು, ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಕ್ರಿಸ್ಮಸ್ ಬೇರೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್. ಸೊ ರಜೆ ಎಲ್ಲ, ಮೇ ಬಿ ರಶ್ ಇರ್ಬೋದು ಎಲ್ಲ ಟೆಂಪಲ್ಸ್ ಎಲ್ಲ, ಗೊತ್ತಿಲ್ಲ, ನೋಡ್ಬೇಕಷ್ಟೆ. ಓಕೆ, ವಿಲ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್, ಲೈಟ್ ಬ್ರೇಕ್ಫಾಸ್ಟ್, ಅಂಡ್ ಸಿ ಯು ದೇರ್ ಇನ್ टेंपल. लेकिन आगरा में हमारा जो सबसे पहले प्रोग्राम होगा, अभी हम लोग आगरा फोर्ट विजिट करने के लिए जाएंगे, किला देखने के लिए जाएंगे. और आगरा फोर्ट का जो टिकट सिस्टम है, ऑल ऑफ यू, जैसे कि मुगल डायनेस्टी, फर्स्ट मुगल एम्परर बाबर ओरिजिनली फ्रॉम फरगना घाटी नियर उज्बेकिस्तान, 1526 came India, but they ruled in India about 300 years, father to son, son to father. ये कहा जाता है कि मुगल ओरिजिनली उज्बेकिस्तान से बिलोंग करते थे, और 1526 में मुगल इस हिंदुस्तान के अंदर आए. ये आपके लिए आज पूरे दिन काम आएगा, फुल डे काम आएगा. और आपका बस नंबर है 838. Your exit or entrance, same gate. In and out, same gate. अंदर जाने के लिए और बाहर निकलने के लिए सेम गेट होगा. लेकिन अभी हमारा जो बस है ना, ये बस स्टे नॉन पार्किंग, तो गेट डाउन फास्ट, थोड़ा जल्दी उतरेंगे आप लोग. ಸೊ ನಾವಿವಾಗ ಎಂಟ್ರಿ ಆಗಿದ್ದೀವಿ ರೆಡ್ ಫೋರ್ಟ್ಗೆ. ಸೊ ನಾವಿವಾಗ ಎಂಟ್ರಿ ಆಗಿದ್ದೀವಿ ಆಗ್ರಾ ಫೋರ್ಟ್ಗೆ. ರೆಡ್ ಫೋರ್ಟ್ ತರಾನೇ ಫುಲ್ ರೆಡ್ ಆಗಿದೆ. ಮೈಕ್ ನ ಮನೇಲಿ ಬಿಟ್ಟು ಬಂದ್ಬಿಟ್ಟು ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ರೆಕಾರ್ಡ್ ಮಾಡಕ್ಕೆ. ಸೊ ಈ ವಿಡಿಯೋನ ನಾನು ತೋರಿಸ್ತೀನಿ. ನಾವಿವಾಗ ಎಂಟ್ರಿ ಆಗಿದ್ದೀವಿ ರೆಡ್ ಫೋರ್ಟ್ಗೆ, ಸಾರಿ ಆಗ್ರಾ. बस नंबर 8382 ನಾವಿವಾಗ
ರೆಡ್ ಫೋರ್ಟ್ ಶಹಜಾನ್ ಮತ್ತೆ ಮುಮ್ತಾಜ್ ಇರುವ Private ಪ್ರೈವೇಟ್ ಪ್ಯಾಲೇಸ್ ಪ್ಯಾಲೇಸ್. ಮತ್ತೆ ಅವರಿಗೆ ಇಬ್ರು ಮಕ್ಕಳಿದ್ರು, ಸೊ ಅವರಿಗೆ ಸಪ್ರೇಟ್ ಪ್ಯಾಲೇಸ್ ಕಟ್ಟಿಕೊಟ್ರಲ್ಲಿ. ಒಂದದ್ದು ಒಂದು ಈಚೆ ಸೈಡ್ ಕರೆಕ್ಟ್ ಗೊತ್ತಿಲ್ಲ, ಅದು ಇಲ್ಲೇ ಹತ್ರ. ಇಲ್ಲೇ ಎಲ್ಲ ಕಟ್ಬಿಟ್ಟ. ಇದು ರೆಡ್ ಫೋರ್ಟ್ ಒಳಗಡೆನ ವ್ಯೂ. ರೆಡ್ ಫೋರ್ಟ್ ನ ಒಳಗಡೆ ಇರೋ ವ್ಯೂ ಇದು. हाउस अरेस्ट सन औरंगजेब। इस महल के अंदर औरंगजेब ने शाहजहां को हाउस अरेस्ट किया और शाहजहां लास्ट पीरियड ऑफ ಶಹಜಾನ್ನ ಸತತವಾಗಿ 7 ವರ್ಷಗಳ ಕಾಲ ಈ ಒಂದು ಕೋಣೆಯಲ್ಲಿ ಬಂದೋಬಸ್ತಲ್ಲಿ ಬಂದ್ ಮಾಡಿ ಅವರನ್ನ ಇಟ್ಟಿದ್ರು. ತನ್ನ ಸ್ವಂತ ಮಗನೇ ಶಹಜಹಾನ್ನ ಸತತವಾಗಿ 7 ವರ್ಷಗಳ ಕಾಲ ಜೈಲಲ್ಲಿ ಹಾಕ್ಬಿಟ್ಟು ಟಾರ್ಚರ್ ಮಾಡಿ ಆಮೇಲೆ ಕೊಂದಾಕಿದ್ರು. ಅದು ಇದೇ ಪ್ಲೇಸ್. ಹೈಟ್ ಅಂಡ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ. ನೋಡುವಾಗ ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಕಾಣುತ್ತೆ, ಬಟ್ ಎಲ್ಲ ಪಿಲ್ಲರ್ಸು ಎಲ್ಲ ಈ ಹೈಟ್ ಮತ್ತೆ ವಿಡ್ತ್ ಎಲ್ಲ ಕರೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ ಹೌ ಇಟ್ ಇಸ್ ರಿಕ್ವೈರ್ಡ್. ಎಸ್ ಗೈಸ್, ನಾನು ನನ್ನ ಔಟ್ಫಿಟ್ ತೋರಿಸಲಿಲ್ಲ. ಫುಲ್ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಹಾಕಿದ್ದೇನೆ. ಆ್ಯಕ್ಚುಲಿ ಈ ಫುಲ್ ವಾಲಿಗೆಲ್ಲ ನನ್ನ ಔಟ್ಫಿಟ್ ತುಂಬ ಮ್ಯಾಚ್ ಆಗ್ತದೆ, ಬಟ್ ನನ್ನ ಹಸ್ಬೆಂಡ್ ಫೋಟೋವೇ ತೆಗಿಯೋದಿಲ್ಲ. और एक चीज और है सर, मुगल टाइम नॉट माइक सिस्टम, यूज मैसेंजर, आदमी खड़े के जाते थे आवाज पहुंचाने की. ನಿಮ್ಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಬಟ್ ಇದು ಬಾಗಿಲ್ನ ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಬಾಗಿಲ್ನ ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ರು ಇದೆಲ್ಲ ನೀವು ಮೂವಿಯಲ್ಲಿ ನೋಡಿರ್ತೀರಾ. ಮ್ಯಾಗ್ನೆಟ್ ಫೋಟೋ ಇದು ಕಾಸ್ಟ್ 50 rupees ಪರ್ ಪೀಸ್. ನಾವಿವಾಗ ಹೋಗ್ತಾ ಇದ್ದೀವಿ ಇವಳ ಡ್ರೀಮ್ ಡೆಸ್ಟಿನೇಷನ್, ನಾಟ್ ಮೈಂಡ್. ಸ್ಕೂಲ್ ಡ್ರೀಮ್ ಡೆಸ್ಟಿನೇಷನ್. ಸ್ಕೂಲಲ್ಲಿ ಯಾವಾಗೆಲ್ಲ ತಾಜ್ ಮಹಲ್ ಅಂತ ಹೇಳ್ತಿದ್ರು, ಅವಾಗೆಲ್ಲ ಫೀಲ್ ಆಗ್ತಿತ್ತು ಒಂದು ಜೀವನದಲ್ಲಿ ಅಲ್ಲಿಗೊಮ್ಮೆ ಹೋಗಿ ಅದನ್ನು ಎದುರಲ್ಲಿ ನೋಡ್ಬೇಕು ಅಂತ. ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಹೇಗಿರ್ತದೆ ಅಂತ. ಸೊ ಇವನಿಗೆ ಇಷ್ಟ ಇರ್ಲಿಲ್ಲ, ಆದ್ರೆ ನನ್ನ ಒತ್ತಾಯಕ್ಕೆ ಬಂದ. ಪ್ರಪಂಚದ 7ನೇ ಅದ್ಭುತ. ताजमहल जाते हैं ना, जूते चप्पल अलाउ नहीं होता, कवर पहनना पड़ेगा सर ताजमहल के अंदर बराबर. ಪ್ರಪಂಚದ ಇದು ದೊಡ್ಡ ಸ್ಕ್ಯಾಮ್. ಇದು ದೊಡ್ಡ ಸ್ಕ್ಯಾಮ್. ಈ ತರ ನೀವು ಹೊರಗಡೆ ಬಂದಾಗ ಪ್ಲಾಸ್ಟಿಕ್ ಜೂತೆ ಕವರ್, ಇದು ಚಪ್ಪಲ್ಗೆ ಕವರ್ ಕೊಡ್ತಾರೆ ಅಂತ ಹೇಳ್ತಾರೆ, ಬಟ್ ಅದನ್ನ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಒಳಗಡೆ ಹೋದ್ರೆ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ. ಸೊ ಇಲ್ಲಿ ಪೇ ಮಾಡಿ ತಗೋಬೇಡಿ. ಇವಾಗ ನಾವು
ತಾಜ್ ಮಹಲ್ ಒಳಗಡೆ ಎಂಟ್ರಿ ಆಗಿ 20 ವೆಹಿಕಲ್ಸ್ ಎಲ್ಲ ಅಲೌಡ್ ಇಲ್ಲ. ಸೊ ಇವ್ರದೇ ಎಲೆಕ್ಟ್ರಿಕ್ ಗಾಡಿ ಅಲೌಡ್ ಇದೆ. ಸೊ 20 ರೂಪಾಯಿ ಕೊಟ್ರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಒಳಗಡೆ ಹೋಗೋದಿದೆ. ಸೊ ಇವರೇ ಕರ್ಕೊಂಡು ಹೋಗ್ತಾರೆ. 2 ಟಿಕೆಟ್ಸ್ 20 rupees ಈಚ್, 20 ರೂಪಾಯಿ. ತಾಜ್ ಮಹಲ್ ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಸ್ಟ್ರಾಂಗ್ ಎಂತ ಚೆಕಿಂಗ್ ಸ್ಟ್ರಾಂಗ್ ಟೈಟ್ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಬಿಫೋರ್ ಯು ಒಂದು ಚೀಟಿ ಇಟ್ಕೊಂಡು ಬರ್ಲಿಕ್ಕಿಲ್ಲ. ಇಯರ್ಫೋನ್ no electronic items other than phone and phone, that's all. ಸೊ ಮತ್ತೆ ಕೀ ಅದೆಲ್ಲ ಏನು ಇಟ್ಕೊಂಡು ಬರ್ಲಿಕ್ಕಿಲ್ಲ. Our group बीच में से कोई नहीं निकलेगा. आप इधर आ जाइए, आगे की तरफ आ जाइए. there is the 7th wonder of the world. ಜಗತ್ತಿನ 7ನೇ ಅದ್ಭುತ ಇಲ್ಲಿದೆ ನೋಡಿ. ಶಹಜಾನ್ ತನ್ನ ಹೆಂಡತಿಗೆ ಕಟ್ಟಿಸಿದ ಬಿಲ್ಡಿಂಗ್. ನನಗೆ ಸಹ ಕಟ್ಟಿಸಿ ಹಲೋ ಗೈಸ್, ಫೈನಲಿ ನಾವು ರೀಚ್ ಆದ್ವಿ ತಾಜ್ ಮಹಲ್. ವಾವ್, ಸೂಪರ್ ಕ್ರೇಜಿ ಆಗಿದೆ ತಾಜ್ ಮಹಲ್. ಆಕ್ಚುಲಿ ತುಂಬಾ ಕ್ರೌಡೆಡ್ ಆಗಿದೆ ಇವತ್ತು, ಕ್ರಿಸ್ಮಸ್ ಅಲ್ಲ, ಎಲ್ಲರಿಗೂ ರಜೆ. ಖುಷಿ ಆಗ್ತಿದೆ ತಾಜ್ ಮಹಲ್ ಎದುರು ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದೇವೆ ಅಂತ. ಸೊ ಎಸ್, ಈಗ ಒಂದು 1 hour ಕೊಟ್ಟಿದ್ದಾರೆ ಟೈಮ್ ನಮಗೆ. ಸೊ 1 hour ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವು ಮಥುರಾ ಹಾಗೂ ವೃಂದಾವನ. ಎಸ್, ಸೊ ನಮ್ ಗಾಡಿ ಆಗಿದೆ ಸ್ಟಕ್ ಇಲ್ಲಿ. ಏನ್ ವಿಷಯ ಅಂತ ಗೊತ್ತಿಲ್ಲ. ಮಾತಿನ ಚಕಮಕಿ ನಡೀತಾ ಇದೆ. ಕಾರಲ್ಲಿ ಬಂದ್ಬಿಟ್ಟು ಯಾರೋ ನಿಲ್ಸ್ಬಿಟ್ಟು ಏನೋ ಮಾತಾಡ್ತಾ ಇದ್ದಾರೆ. ಇದ್ದಿದ್ದಲ್ಲ, ಡಿಕ್ಕಿ ಹೊಡೆದಿದ್ದು. ಸೊ ಅದನ್ನು ಶ್ಯೂರ್ ಇಲ್ಲ ಏನು ಅಂತ. ಆಮೇಲೆ ಯಾರತ್ರ ಒಂದು ರೂಮರ್ಸ್ ಕೇಳ್ಬೇಕು ಏನಾಯ್ತು ಅಂತ. ಟೈಮಲ್ಲಿ ರೀಚ್ ಆಗಬೇಕು ಅಂತ ಅಂದ್ರೆ ಇವ್ರಿಗೆ ತುಂಬಾನೇ ಲೇಟ್ ಆಗ್ತಾ ಇದೆ. ಲೇಟ್ ಆಗಿ ಇನ್ನು ಕ್ಯಾಬ್ ಸಿಗುತ್ತಾ ಅದು ಇದು ಅಂತೆಲ್ಲ ನೋಡ್ಬೇಕು. 15 ನಿಮಿಷದಿಂದ ಮಾತೆಲ್ಲ ನಡೀತಾ ಇದೆ. ಏನು ಅಂತ ವಿಷಯನೇ ಗೊತ್ತಿಲ್ಲ ನಮಗೆ. ಯಾವ್ದೋ ಗಾಡಿದು ಸೈಡ್ ಮಿರರ್ ಕಟ್ ಆಗಿದೆ ಅಂತ ಜಗಳ ಆಡ್ತಿದ್ದಾರೆ. ನಾವು ಹೋಗುವ ಬಸ್ಸಿನವ ಗುದ್ದಿತ್ತು ಸೈಡ್, ಡಿಕ್ಕಿ ಹೊಡೆದು ಯಾವ್ದೋ ಒಂದು ಕಾರ್ದು ಗ್ಲಾಸ್ ಹೊಡೆದಾಗಿದ್ದಾನೆ. ಸೊ ಅದರಿಂದ ಆಗಿದೆ ದೊಡ್ಡ ಅನಾಹುತ. ಹೀಗೂ ಉಂಟು ಬ್ರೇಕಿಂಗ್ ನ್ಯೂಸ್. ನಾವಾಗಿದ್ದೀವಿ ಸ್ಟಕ್. ಇವಾಗ 15 ನಿಮಿಷದಿಂದ ಮಾತಿನ ಲೇಟ್ ಆಗಿದೆ. ಚಕಮಕಿ ನಡೀತಾ ಇದೆ ಇಲ್ಲಿ. 15 ನಿಮಿಷ ವೇಸ್ಟ್ ಆಗ್ತಾ ಇದೆ. ನಾವು ಯಾವಾಗ ರೀಚ್ ಆಗ್ತೀವೋ, ನಾವು ಯಾವಾಗ ಮಲಗ್ತೀವೋ, ನಾವು ಯಾವಾಗ ಊಟ ಮಾಡ್ತೀವೋ ಸೀರಿಯಸ್ಲಿ ಗೊತ್ತಿಲ್ಲ. ಇವನು ಏನು ಮಾಡ್ತಾನೆ, ನಮ್ಮನ್ನು ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾನೆ.
ಚಳಿ ಬೇರೆ. ಫೈನಲಿ ಜಗಳ ಎಲ್ಲ ಮುಗ್ದು ಇವಾಗ ಮೂವ್ ಆಗ್ತಾ ಇದೆ ಗಾಡಿ. ಸೊ 3,500 ರೂಪಾಯಿ ಕೊಟ್ಟರು. ನಮ್ಮ ಬಸ್ಸವನು ಅಪೋಸಿಟ್ ಅವ್ನ ಗಾಡಿದು ಮಿರರ್ಗೆ, ಸೈಡ್ ಮಿರರ್ಗೆ ಹೊಡೆದವನೆ. 3,500 ಕೊಟ್ಟರು. ನಾವಿವಾಗ ಹೋಗ್ತಾ ಇರೋದು ಶ್ರೀಕೃಷ್ಣನ ಜನ್ಮಭೂಮಿ ನೋಡೋಕ್ಕೆ. ಸೊ ನನಗೆ ಹೇಳೋಕ್ಕಾಗಲ್ಲ ಇನ್ನು ಒಳಗಡೆ ವಿಡಿಯೋ ತೆಗೆದು ಬಿಡ್ತಾರೆ ಇಲ್ಲ ಅಂತ, ಬಟ್ ಟ್ರೈ ಮಾಡ್ತೀವಿ. अभी गाड़ी आपकी खड़ी होगी गेट नंबर 3 पर। जन्म स्थान का गेट 5 है। आपको गेट नंबर 3 से जाना है, 3 से रिटर्न वापस आना है। 1 आवर से 1 घंटे का टाइम आपके पास में। नेक्स्ट कार्यक्रम आपका वृंदावन का है। टाइम का विशेष कर ध्यान रखना। 1 आवर्स 1 घंटे का टाइम है। यहाँ मंदिर मस्जिद का प्रॉब्लम है। इलेक्ट्रिक सामान मंदिर में प्रवेश नहीं करेगा। वहाँ क्लॉकिंग बना हुआ उसमें जमा करना होगा। पर्स, मोबाइल, कैमरा अंदर अलाउ नहीं है। पॉकेट वाला पर्स जाएगा, लेकिन इलेक्ट्रिक ನಾವಿವಾಗ ಜನ್ಮಸ್ಥಳ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿದ್ದೀವಿ. ಬಸ್ನ ಪಾರ್ಕ್ ಮಾಡಿ, ಡ್ರೈವರ್ ಬಸ್ನ ಪಾರ್ಕ್ ಮಾಡಿದ್ರು. ಸ್ವಲ್ಪ ಇಲ್ಲಿಂದ ನಡಿಲಿಕ್ಕಿದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಜೈಲಲ್ಲಿ ಹುಟ್ಟಿದ್ರು. ತಮ್ಮ ಮಾವ ಕಂಸ ಅವ್ರ ಅಮ್ಮನ್ನ ಜೈಲಲ್ಲಿ ಹಾಕಿದ್ರು. ಸೊ ನಾವಿವಾಗ ಅದೇ ಪ್ಲೇಸ್ಗೆ ಹೋಗ್ತಾ ಇದೀವಿ, ವೇರ್ ಇನ್ ಲಾರ್ಡ್ ಕೃಷ್ಣ ವಾಸ್ ಬಾರ್ನ್, ಅಂಡ್ ರೆಸ್ಟ್ ದೇ ಸೇ is a history that lives for long and long and long. Jai Shri Krishna. Guys, Today, now, luckiest ones. ಲಕ್ಕಿ ಅಂತಾನೆ ಹೇಳ್ಬೋದು, ಬಿಕಾಸ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಿಸ್ ಆಗ್ತಾ ಇತ್ತು ದೇವ್ರ ದರ್ಶನ. ಬಟ್ ದೇವ್ರ ದಯಿಂದ ಎಲ್ಲ ಕರೆಕ್ಟ್ ಆಗಾಯ್ತು. ಇವಾಗ ನಾವು ತಿಂತಾ ಇದ್ದೀವಿ ಕ್ಲೋಸ್ ಮಾಡ್ತಾ ಇದ್ರು ಪರದ ನಾವು ಮಥುರಾ ಬೋಟಿ. ಜಸ್ಟ್ 1 ಸೆಕೆಂಡ್ ಲೇಟ್ ಆಗಿದ್ರು ಮಿಸ್ ಆಗ್ತಿತ್ತಲ್ಲ. ಮಥುರಾದ ಬೋಟಿ ಅಂಡ್ ಪೀನಟ್ಸ್ ತಿಂತಾ ಇದೀವಿ. ಇದ್ರಲ್ಲಿ ಹುಡ್ದಿರೋದು ಮಣ್ಣಲ್ಲಿ ಇದು. ಸೊ ಆಯಿಲ್ ಯೂಸ್ ಮಾಡದೆ ಮಾಡಿರುವಂತಹ ನ್ಯಾಚುರಲ್ ಬೋಟಿ, ನಾಟ್ ನ್ಯಾಚುರಲ್ ಬೋಟಿ ಬಟ್ ಆಯಿಲ್ ಯೂಸ್ ಮಾಡದೆ ಮಾಡಿರುವಂತಹ ಬೋಟಿ. ಇದು ಟೇಸ್ಟ್ಲೆಸ್ ಇದೆ. ಕಾಮಿಡಿ ವಿಷಯ ಏನಂತಂದ್ರೆ, ಕೃಷ್ಣ ಹುಟ್ಟಿರೋ ಪ್ಲೇಸ್ ಹಿಂದಗಡೆ ಮಸ್ಜಿದ್ ಇದೆ. ಕೃಷ್ಣ ಹಿಂದಗಡೆ ಹುಟ್ಟಿರೋ ಪ್ಲೇಸ್ ಹಿಂದಗಡೆ ಮಸ್ಜಿದ್ ಇದೆ. ಸೈ ಕಾಮಿಡಿ ಇದು. ಎಲ್ಲೆಲ್ಲೆಲ್ಲ ಏನೇನು ಕಟ್ಟೋರು ಅಂತ ಗೊತ್ತಾಗಲ್ಲ. ಪುಣ್ಯಕ್ಕೆ ಆ ದೇವಸ್ಥಾನ ಹಂಗೆ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಅದನ್ನು. सपना दिया है कि औरंगजेब मंदिर तोड़ने आ रहा है, तो राजा मानसिंह पीछे के रास्ते से आकर जो गोविंद देव जी की ओरिजिनल स्टैचू थी वो अपने साथ जयपुर ले गए। तो यहाँ की जो ओरिजिनल मूर्ति है वो जयपुर में है। तो यहाँ बीच में कोई मूर्ति की स्थापना नहीं है, मंदिर बंद पड़ा रहा है, तभी से ಟ್ರೈ ಮಾಡ್ತಾ ಇದೀವಿ ರಬಡಿ 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 ರಬಡಿ. ಹೇಗಿದೆ? ಟೇಸ್ಟಿ ರಬ್ಬಿ ಇರ್ತಿರ್ಲಿಲ್ಲ. ಎಸ್, ಮಥುರದಲ್ಲಿ ಫೋನ್ ಒಳಗೆ ತಗೊಂಡೋಗ್ಲಿಕ್ಕಿಲ್ಲ. ಅಂಡ್ ಬೃಂದಾವನದಲ್ಲಿ ಇತ್ತು. ಓಕೆ, ನಮ್ಗೆ ಮಥುರದಲ್ಲಿ ಒಂದು 1-2 ಸೆಕೆಂಡ್ಸ್ ಮಾತ್ರ ದೇವರನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು. ಯಾಕೆಂದ್ರೆ ಲೇಟ್ ಆಗಿತ್ತು ನಾವು ರೀಚ್ ಆಗ್ಬೇಕಾದ್ರೆ, ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇತ್ತು. ಬಟ್ ಗಾಡ್ಸ್ ಗ್ರೇಸ್ ನಮ್ಗೆ ಒಂದು 2 ಸೆಕೆಂಡ್ಸ್ ಸಿಕ್ತು. ಅಂಡ್ ಬೃಂದಾವನದಲ್ಲಿ ಏನಾಯ್ತಂದ್ರೆ, ಕೆಲವು ನೀವು ಕ್ಲಿಪ್ಪಿಂಗ್ಸ್ ನೋಡಿದೀರಿ, ಅಷ್ಟೇ ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕೆ ಆಗಿದ್ದು. ಅದ್ ಒಳಗೋದ್ಮೇಲೆ ದೇವರನ್ನ ನೋಡ್ಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂತು. ತುಂಬಾ ಚೆನ್ನಾಗಿತ್ತು. ಏನೋ
ಒಂಥರ ಪಾಸಿಟಿವ್ ವೈಬ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಬೇಜಾರಾಯ್ತು. ಏನಂದ್ರೆ ಅಲ್ಲಿ ಡಿಮಾಂಡ್ ಮಾಡ್ತಾರೆ, ಲೈಕ್ ನಿಮ್ಗೆ ಡೊನೇಷನ್ ಮಾಡಿ 8,000 4,000 100 ಆದ್ರೂ ಹೌದು, ಫಸ್ಟ್ ಹೇಳ್ತಾರೆ 500,000 ಆದ್ರೂ ಪರವಾಗಿಲ್ಲ, ಇದು ಸ್ಟಾರ್ಟಿಂಗ್ 8,000 ನಿಮ್ಗೆ ಒಳ್ಳೇದಾಗ್ತದೆ, ನಿಮ್ಮ ಪೇರೆಂಟ್ಸ್ ಗೆ ಒಳ್ಳೇದಾಗ್ತದೆ. ಹೌದು, ಒಳ್ಳೇದಾಗ್ತದೆ. ನಾವು ಅಷ್ಟು ಅಲ್ಲಿಗೆ ಹೋಗ್ಲಿಕ್ಕೆ ಯಾರಿಗೂ ಲೈಕ್ ಹೋಗ್ಲಿಕ್ಕೆ ಆಗುದಿಲ್ಲ, ಲೈಕ್ ಪೇರೆಂಟ್ಸ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅದು ನಮಗೂ ಅರ್ಥ ಆಗ್ತದೆ. ಬಟ್ ಅದನ್ನು ಆ ರೀತಿ ಹಣ ಕೊಟ್ಟು ಇಮೋಷನಲಿ ಬ್ಲಾಕ್ ಮೇಲ್ ಯಾವತ್ತೂ ಮಾಡಬಾರ್ದು. ಅದೊಂದು ತುಂಬಾ ಬೇಜಾರಾಯ್ತು. ಈಗಿನ ಟೆಂಪಲ್ಸ್ ಹಾಗೆ ಹಣ ಮಾಡ್ಲಿಕ್ಕೆ ಇರುವುದಂತ ಫೀಲ್ ಆಯ್ತು. ದೇವರ ಲೈಕ್ ಪ್ರತಿಯೊಂದು ಟೆಂಪಲ್ ದುಡ್ಡು ಮಾಡಿದ್ದ ಟೆಂಪಲ್ಸ್ ಅಲ್ಲ, ಆಕ್ಚುಲಿ ಟೆಂಪಲ್ಸ್ ಏನು ಪ್ರಾಬ್ಲಮ್ ಇಲ್ಲ, ದೇವ್ರದೇನು ಪ್ರಾಬ್ಲಮ್ ಇಲ್ಲ. ದೇವರನ್ನ ಸರ್ವ್ ಮಾಡೋಂತ ಈ ಪೂಜಾರೀಸ್ ಇದ್ದಾರಲ್ವಾ, ಇವ್ರದೇ ಪ್ರಾಬ್ಲಮ್ ದೊಡ್ಡ. ಅದು ತುಂಬಾ ಬೇಜಾರಾಯ್ತು. ಸೊ ಅಲ್ಲಿಂದ ನಾವು ಬಂದ್ವಿ. ಹೋಗ್ಬೇಕಾದ್ರೆ ತುಂಬಾ ಲೇಟ್. ನಮ್ಗೆ ಪ್ಯಾಕೇಜ್ ಅಲ್ಲಿ ಇದ್ದದ್ದು 11:30ಗೆ ನ್ಯೂ ಡೆಲ್ಲಿಗೆ ನಮ್ಮನ್ನು ಬಿಡ್ತಾರಂತ. ಓಕೆ, ಪರವಾಗಿಲ್ಲ, 11:30 ಅಂದ್ರೆ 12:30 ಆಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಬಟ್ ನಾವು ಮನೆಗೆ ರೂಮ್ಗೆ ರೀಚ್ ಆಗ್ಬೇಕಾದ್ರೆ 3 AM. ಏನಾಯ್ತು ಅಂದ್ರೆ ಆನ್ ದಿ ವೇ ನಾವು ಆಟೋದಲ್ಲಿ ಹೋದ್ವಿ, ಯಾಕೆಂದ್ರೆ ಅಲ್ಲಿ ತನಕ ಬಸ್ ಎಲ್ಲ ಇರ್ಲಿಲ್ಲ. ಅದು ತುಂಬಾ ಕಂಜೆಸ್ಟೆಡ್ ಪ್ಲೇಸ್. ನೀವು ಕೆಲವರು ನೋಡಿರ್ಬೋದು, ಹೋಲಿ ಟೈಮಲ್ಲಿ ಅಲ್ಲಿ ತುಂಬಾ ರಶ್ ಇರುತ್ತೆ, ತುಂಬಾ ಕಂಜೆಸ್ಟೆಡ್, ಬಸ್ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಆಟೋ 2 ವೀಲರ್ ಹೋಗ್ಬೋದು. ಸೊ ನಮ್ಗೆ ಆಟೋ ಬುಕ್ ಮಾಡಿ ಕೊಟ್ಟಿದ್ರು ಅವರೇ, ನಾವೇ ಪೇ ಮಾಡ್ಬೇಕಿತ್ತು. ಬಟ್ ಆಟೋದಲ್ಲಿ ಹೋದ್ವಿ. ಸೊ ನಾವು 4 ಆಟೋಸ್ ಅಲ್ಲಿ ಹೋಗಿದ್ವಿ, ಫುಲ್ ಬಸ್ಸಿನವರು. ಸೊ 2 ಆಟೋಸ್ನವ್ರು ಬಂದಿದ್ವಿ. 2 ಆಲ್ಮೋಸ್ಟ್ 10 to 12 ಮೆಂಬರ್ಸ್ ಅಲ್ಲೇ ಸ್ಟಕ್ ಆಗಿದ್ದೆ. ಆಟೋ ಸಿಗ್ತಾ ಇರ್ಲಿಲ್ಲ. ಬಟ್ ಈ ಬಸ್ಸಿನವರು ಅವರನ್ನು ರೀಚು ಮಾಡ್ಲಿಲ್ಲ. ಕಾಲ್ ಮಾಡಿ ಎಲ್ಲರದ್ದು ನಂಬರ್ದವರು ಬರ್ದುಕೊಂಡು ಇಟ್ಟಿದ್ರು, ಬಟ್ ರೀಚು ಮಾಡ್ಲಿಲ್ಲ. ನಾವು ಕೇಳಿದಾಗ ಹೇಳ್ತಾ ಇದ್ರು ಲೇಟ್ ಆಗ್ತದೆ ಅಂತೆ, ಅಷ್ಟೇ ಕೇಳಿದ್ ನಾವೆಲ್ಲ ಡ್ರೈವರ್ ಹತ್ರ ಕೇಳ್ಬೇಕಾದ್ರೆ. ಆದ್ರೆ ಪಾಪ ಅವ್ರದ್ದು ಆಟೋ ಹಾಳಾಗಿ ಬೇರೆ ಆಟೋ ಸಿಗದೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಲೇಟ್ ಆಗಿತ್ತು. ಅವ್ರು ಬರ್ಲೇ ಇಲ್ಲ. ನೆಕ್ಸ್ಟ್ ಅವ್ರು ಬಂದು ಸಾರಿ ಬೈದ್ರು ಡ್ರೈವರ್ಗೆ, ಯಾಕಂದ್ರೆ ಅಟ್ಲೀಸ್ಟ್ ಇವರು ಅವರ ರೆಸ್ಪಾನ್ಸಿಬಿಲಿಟಿ ಅಲ್ಲ ನಮ್ಮನ್ನು ನಮ್ಮ ಮನೆಗೆ ರೀಚ್ ಮಾಡುದು. ಬಟ್ ಅವ್ರು ಕಾಲೇ ಮಾಡ್ಲಿಲ್ಲ. ಸೊ ಫುಲ್ ಜಗಳ ಆಯ್ತು, ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಜಗಳ ಆಯ್ತು. ಸೊ ಅಲ್ಲಿ ಒಬ್ರು ಲೇಡಿ ಓನರ್ಗೆ, ಬಸ್ಸಿನ ಓನರ್ಗೆಲ್ಲ ಕಾಲ್ ಮಾಡಿ ಸರಿ ಬೈದಿದ್ರು. ಅದು ಕ್ಲಿಪ್ಪಿಂಗ್ ಸ್ವಲ್ಪ ತೆಗ್ದಿದ್ವಿ. ನಮ್ಗೆ ಸ್ವಲ್ಪ ಮಜಾ ಆಯ್ತು, ಆದ್ರೆ ಪಾಪ ಬೇಜಾರು ಆಗ್ತು. ಅವ್ರು ಫುಲ್ ಬೈತಾ ಇದ್ರು, ಸಿಕ್ಕಾಪಟ್ಟೆ ಹಿಂದಿಯಲ್ಲಿ ಬೈತಾ ಇದ್ರು. ಸೊ ನಾವು ಸುಮ್ನೆ ಇದ್ವಿ. ನೆಕ್ಸ್ಟ್ ನಾವು ಡಿನ್ನರ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ರೀಚ್ ಆಗ್ಬೇಕಾದ್ರೆ ರೂಮಿಗೆ 3:30 ಆಗಿತ್ತು. ಸೊ ಇದಾಗಿತ್ತು ಸೆಕೆಂಡ್ ಡೇನ ವಿಡಿಯೋ. ಫಸ್ಟ್ ವಿಡಿಯೋ ಯಾರೆಲ್ಲ ನೋಡ್ಲಿಲ್ಲ ಪ್ಲೀಸ್ ನೋಡಿ. ಅಂಡ್ ಸೆಕೆಂಡ್ ಡೇ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇವೆ. ಅಂಡ್ ದಟ್ ಈಸ್ ಅವರ್ ಡ್ರೀಮ್ ಡೆಸ್ಟಿನೇಷನ್. ಸೊ ನೆಕ್ಸ್ಟ್ ವಿಡಿಯೋ ಒಂದು ಶಾಪಿಂಗ್ ವಿಡಿಯೋ ಬರುತ್ತೆ, ಅದರ ನೆಕ್ಸ್ಟ್ ಡ್ರೀಮ್ ಡೆಸ್ಟಿನೇಷನ್ ವಿಡಿಯೋ ಬರುತ್ತೆ. ಅದಕ್ಕೂ ಸಪೋರ್ಟ್ ಮಾಡಿ. अंटिल नेक्स्ट वीडियो, बाय बाय. सर्विस मतलब आप लोगों का फोन नहीं जाएगा, इतना हम लोग सिर्फ एक आदमी नहीं आए तो एक फोन नहीं जाएगा, ये आप लोगों का सर्विस है. क्या टाइम का टाइम आप लोग को ऑटो जो आप लोगों का ही ऑटो था, हम लोगों का टाइम का ध्यान है, सब कुछ है. आप लोगों का ही लोगों का ऑटो भाड़ा हुआ